ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಭೂಮಿಕಾ ಹೊಂಡ ಬೈಲಹೊಂಗಲಲ್ಲಿ. ಸೊ ಏನಕ್ಕಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶೈನ್ 100ನ ರಿವ್ಯೂ ಮಾಡೋಕ್ಕೆ ನಾವಿತ್ತು ಬಂದಿದ್ದೀವಿ. ಸೊ ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ. ಸೊ ಈ ಗಾಡಿ ಆಲ್ರೆಡಿ ಲಾಂಚ್ ಆಗಿ ತುಂಬ ದಿನ ಆಯಿತು, ಆದರೆ ನಾನಿವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇವಾಗೇನೋ ಸದ್ಯದಲ್ಲಿ ಆಫರ್ ಇದೆ ಅಂತ ಅದಕ್ಕೋಸ್ಕರ ನಾನಿವತ್ತು ಈ ಗಾಡಿಯನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಓಕೆ, ಹಾಗಾದರೆ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ಇದರ ಫ್ರಂಟ್ ಲುಕ್ಕಿಂದ. ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು ಹೋಂಡಾ ಅಂತ ಒಂದು ಲೋಗೋ ಇದೆ. ಇದೇನು 3D ಲೋಗೋ ಅಲ್ಲ, ಜಸ್ಟ್ ಸ್ಟಿಕ್ಕರ್ ಮಾಡಿದ್ದಾರೆ. ಸೊ ಫ್ರಂಟಿಂದ ನೋಡೋದಾದರೆ ತುಂಬಾ ಒಂದು ಕೂಲಾಗಿರುವಂಥ ಲುಕ್ಕನ್ನು ಕೊಟ್ಟಿದ್ದಾರೆ ಈ ಒಂದು ಬೈಕ್ನಲ್ಲಿ. ಆ್ಯಂಡ್ ಮಡ್ಗಾರ್ಡ್ ನೋಡ್ಬೋದು, ಮ್ಯಾಟ್ ಫಿನಿಶಿಂಗ್ ಥರ ಇದೆ. ಮಡ್ಗಾರ್ಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಮಡ್ಗಾರ್ಡ್ ಇದಾಗಿದೆ. ಆ್ಯಂಡ್ ಮುಖ್ಯವಾಗಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ಸೊ ಇದರಲ್ಲಿ ಮಡ್ಗಾರ್ಡ್ ಮತ್ತು ಇಂಡಿಕೇಟರ್ ತುಂಬಾ ಒಳ್ಳೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಬರುತ್ತೆ. ಸೊ ಇವಾಗ ಬ್ರದರ್ ತೋರಿಸ್ತಾರೆ. ಸೊ ಮಡ್ಗಾರ್ಡ್ ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಅದ್ರ ಮೇಲೆ ಹತ್ತಿ ನಿಂತರು. ಸೊ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮಡ್ಗಾರ್ಡನ್ನು ನೀಡಿದ್ದಾರೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಇಂಡಿಕೇಟರ್ ನೋಡ್ತಾ ಇರ್ಬೋದು ನೀವು. ಸೊ ಕಂಪ್ಲೀಟಾಗಿ ಗಾಡಿನೇ ಎತ್ತಿದ್ರು ಇಂಡಿಕೇಟರ್ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಒಂದು ಒಳ್ಳೆ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂಥ ಗಾಡಿನ ಹೊಂಡಾದವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ತಿಳಿದುಕೊಳ್ಳೋಣ ಇದರ ಒಂದು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ. ಇದರಲ್ಲಿ CBS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ನೀವು ಮುಂದೆಗಡೆ ಬ್ರೇಕ್ ಅಪ್ಲೈ ಮಾಡಿದ್ರಿ ಅಂತಂದರೆ ಹಿಂದೆಗಡೆ ಬ್ರೇಕ್ ಕೂಡ ಸ್ವಲ್ಪ ಅಪ್ಲೈ ಆಗುತ್ತೆ. ಆ್ಯಂಡ್ ಹಿಂದೆಗಡೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಮುಂದೆಗಡೆ ಸ್ವಲ್ಪ ಅಪ್ಲೈ ಆಗುತ್ತೆ. ಇದರಿಂದಾಗಿ ತಿಳ್ಕೊಳ್ಳೋಣ ಇದರ ಒಂದು ಪೆಟ್ರೋಲ್ ಟ್ಯಾಂಕ್ ಬಗ್ಗೆ. ಈ ಗಾಡಿ ಹತ್ತಿರ 80 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದರು. ಇದರಲ್ಲಿರೋದು 9 ಲೀಟರ್ ಫ್ಯೂಯಲ್ ಟ್ಯಾಂಕು. 9 ಲೀಟ್ರಲ್ಲಿ 600 ಕಿಲೋಮೀಟರ್ ಆರಾಮಾಗಿ ಓಡಾಡ್ಬೋದು. ನೆಕ್ಸ್ಟ್ ಇದರ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ. ಇದರ ಇಂಜನ್ ನೋಡ್ಬೋದು ನೀವು, ಒಂದು ಡಿಫ್ರೆಂಟ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ 2 ಕಲರನ್ನು ಕೊಟ್ಟಿದ್ದಾರೆ. ಈ ಗಾಡಿಗಂತಾನೆ ಸಪ್ರೇಟಾಗಿ ಬಿಲ್ಡ್ ಮಾಡಿರೋದು ಇದು 100cc. ಯಾವುದೇ ಬೇರೆ ಗಾಡಿದು ಇದರಲ್ಲಿ ಯೂಸ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದರ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ, ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿರೋದು 98.98cc, 8.5 Nm ಟಾರ್ಕ್ ಇದೆ ಮತ್ತು 8.28 bhp ಹೊಂದಿದೆ. ಏರ್ ಕೂಲಿಂಗ್ ಇಂಜಿನ್ ಇದೆ. ನೆಕ್ಸ್ಟ್ ಇದರಲ್ಲಿ ಕಿಕ್ ಸ್ಟಾರ್ಟ್ ಮತ್ತು ಸೆಲ್ಫ್ ಸ್ಟಾರ್ಟ್ ಆಪ್ಷನ್ ಕೂಡ ಇದೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಬಿಲ್ಡ್ ಕ್ವಾಲಿಟಿ ಇದೆ ಅಂತ. ಒಂದು ಸಿಂಪಲ್ ಆಗಿರುವಂಥ ಸೆಲ್ಫ್ ಸ್ಟಾರ್ಟ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇದರಿಂದಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಶ್ ಗಾರ್ಡನ್ನು ಇವರು ಇನ್ಬಿಲ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಕೆಲವೊಂದಿಷ್ಟು ಶೋರೂಮ್ಗಳಲ್ಲಿ ಕ್ರಾಶ್ ಗಾರ್ಡನ್ನು ಕೊಟ್ಟಿರಲ್ಲ, ಸಪ್ರೇಟ್ ನಾವೇ ಹಾಕಿಸ್ಬೇಕಾಗುತ್ತೆ. ಸೊ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ಫುಟ್ರೆಸ್ಟ್ನ ನೋಡ್ಬೋದು, ತುಂಬಾ ಒಂದು ಪ್ರೀಮಿಯಮ್ ಆಗಿರುವಂಥ ಲುಕ್ಕನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದಿಂದು ಕೂಡ ಅಷ್ಟೇ, ಒಳಗಡೆ ಮೆಟಲ್ ಇದೆ, ಮೇಲ್ಗಡೆ ಒಂದು ರಬ್ಬರ್ ಇದೆ. ಆ್ಯಂಡ್ ಸ್ಪ್ರಿಂಗ್ ಕೂಡ ಅಷ್ಟೇ ಒಂದು ಕಂಫರ್ಟೇಬಲ್ ಆಗಿರುವಂಥ ಇಂಡಿಯನ್ ರೋಡ್ಸ್ಗೆ ಸೆಟ್ ಆಗುವಂಥ ಒಂದು ಸಸ್ಪೆನ್ಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ವೀಲ್ ನೋಡ್ಬೋದು, ತುಂಬಾ ಒಂದು ಒಳ್ಳೆ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿ 100cc ಅಂತ ಮೆನ್ಷನ್ ಮಾಡಿಲ್ಲ, ಶೈನ್ 100 ಅಂತ. ಜಸ್ಟ್ ಒಂದು ಶೈನ್ ಅಂತ ಒಂದು ಸ್ಟಿಕ್ಕರ್ನ ಕೊಟ್ಟಿದ್ದಾರೆ. ಸೈಡ್ ನೋಡ್ಬೋದು ಒಂದು ಸಣ್ಣದಾಗಿರುವಂಥ ಟೂಲ್ ಕಿಟ್ ಇದೆ. ಸೊ ಅದಕ್ಕೆ ಅಲ್ಲೇ ಅಟ್ಯಾಚ್ ಮಾಡ್ಬೋದು. ಸೊ ಬ್ಯಾಂಡೇಜ್ ಕಿಟ್ ಕೂಡ ಇದೆ. ನೆಕ್ಸ್ಟ್ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಫಸ್ಟ್ ನ್ಯೂಟ್ರಲ್ ಇರುತ್ತೆ, ಉಳಿದಿದ್ದೆಲ್ಲ ಮೇಲ್ಗಡೆ ಇರುತ್ತೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಸೆನ್ಸಾರ್ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಮಿರರ್ ನೋಡ್ಬೋದು, ಹೋಂಡಾ ಕಂಪ್ನಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೆ ಇದೇ ಮಿರರ್ನ ಯೂಸ್ ಮಾಡ್ತಾರೆ. ತುಂಬಾ ಸ್ಲಿಮ್ ಆಗಿದೆ ಮತ್ತು ನೋಡೋದಕ್ಕೂ ತುಂಬ ಒಂದು ಡಿಸೈನ್ ಕೂಡ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಗಾಡಿಗಳಿಗೆ. ನೆಕ್ಸ್ಟ್ ಇದರ ಸ್ವಿಚ್ ಗೇರ್ ನೋಡ್ಬೋದು, ಹಾರ್ನ್ ಮತ್ತು ಇಂಡಿಕೇಟ್ರು, ಲೋ ಬೀಮ್ ಮತ್ತು ಹೈ ಬೀಮ್ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ಪ್ಲೇನ್ ಆಗಿರುವಂಥ ಡಿಸೈನ್ ಇದೆ ಮತ್ತು ಸೆಲ್ಫ್ ಸ್ಟಾರ್ಟ್ ಇದೆ. ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಅಂತ ಇದರಲ್ಲಿ E20 ಟೆಕ್ನಾಲಜಿ ಕೂಡ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಗಾಡಿ ಹಿಂದೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಸೊ ಟೈಲೈಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಮಡ್ಗಾರ್ಡ್ ನೋಡ್ಬೋದು ನೀವು, ತುಂಬಾ ವೈಡ್ ಆಗಿದೆ ಮತ್ತು ತುಂಬಾ ಪ್ರೀಮಿಯಮ್ ಆಗಿರುವಂಥ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿದೆ. ನೆಕ್ಸ್ಟ್ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಸ್ಪೀಡ್ ತೋರಿಸುತ್ತೆ. ಅದೇ ರೀತಿ ಟೆಕೋಮೀಟ್ರು, ನ್ಯೂಟ್ರಲ್ಲು, ಇಂಜನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ತೋರಿಸುತ್ತೆ. ಸೆನ್ಸಾರ್ ಇದೆ. ಆ್ಯಂಡ್ ಇಂಡಿಕೇಟರ್ ಇದೆ, ಹೆಡ್ಲೈಟು, ಆ್ಯಂಡ್ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. 100cc ಬೈಕ್ ಆಗಿದ್ದರಿಂದ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಂಪ್ಲೀಟ್ ಎನಲಾಗ್ ಬರ್ತಾ ಇದೆ ಇದು. ಆ್ಯಂಡ್ ಇದರಲ್ಲಿ ರೈಡಿಂಗ್ ಪೊಸಿಷನ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ತುಂಬಾ ಕಂಫರ್ಟಬಲ್ ಆಗಿರುವಂಥ ಲೆಂತ್ ಸೀಟ್ ಇದೆ. SP ಶೈನ್ಗಿನ ವಿಡ್ತ್ ಜಾಸ್ತಿ ಇಲ್ಲದೇ ಇದ್ದರು, ಸೊ ಲೆಂತ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದೇ ಸೆಪ್ಟೆಂಬರ್ನಿಂದ ಭೂಮಿಕಾ ಹೊಂಡ ಬೈಲಹೊಂಗಲಲ್ಲಿ ಆ್ಯಕ್ಟಿವ್ ಹೊಂಡ ಮತ್ತು
ಶೈನ್ 100 ಮೇಲೆ ಆಫರ್ ನಡೀತಾ ಇದೆ. ಆಫರ್ ಸ್ಟಾರ್ಟ್ ಆಗುತ್ತೆ. ಕಡಿಮೆ ಬೆಲೆಗೆ ನೀವು ಡೌನ್ ಪೇಮೆಂಟನ್ನು ತುಂಬಿ 10 ವರ್ಷದ ವಾರಂಟಿ ಪ್ಯಾಕೇಜನ್ನು ಪಡೆದುಕೊಳ್ಬೋದು. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಇವರು ಶೋರೂಮ್ ವತಿಯಿಂದ ಕೆಲವೊಂದಿಷ್ಟು ಆಕ್ಸೆಸರೀಸ್ನ ಕೊಡ್ತಾರೆ. ಸೊ ಸೀಟ್ ಕವರ್ ಆಗಿರ್ಬೋದು, ಅದೇ ರೀತಿ ಟ್ಯಾಂಕ್ ಕವರ್ ಮತ್ತು 2 ಸೈಡ್ ಹ್ಯಾಂಡ್ ಗ್ರಿಪ್ ಕೊಡ್ತಾರೆ ಮತ್ತು ಕ್ರ್ಯಾಶ್ ಗಾರ್ಡು. ಇದರಿಂದ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬೋದು. ಸೊ ಇದನ್ನು ಬಿಟ್ಟು ನೇಕೆಡ್ ಬೈಕ್ ಬೇಕು ಅಂತಂದರೆ ಬೆಲೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಒಂದು ಹೆಲ್ಮೆಟ್ ಕೂಡ ಕೊಡ್ತಾರೆ.